ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಬಳಿ ಭಯಾನಕ ಅಪಘಾತ ಆಗಿದೆ. ಲಾರಿ ಅಂಡ್ ಕ್ರೂಸರ್ ನಡುವೆ ಡಿಕ್ಕಿಯಾಗಿದೆ. 6 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಭೀಕರ ಅಪಘಾತಕ್ಕೆ 6 ಜನ ದುರ್ಮರಣ. ಲಾರಿ ಮತ್ತೆ ಕ್ರೂಸರ್ ನಡುವೆ ನಡೆದಿರುವಂತಹ ಅಪಘಾತ ಇದು. ಯಲ್ಲಾಪುರ ತಾಲೂಕಿನ ಆರತಿ ಬೈಲ್ ಘಟ್ಟದಲ್ಲಿ ನಡೆದ ದುರ್ಘಟನೆ. ಬಸವರಾಜ್, ಅಭಿಷೇಕ್, ಈಶ್ವರ್, ಅಕ್ಷಯ್, ಅಭಿಷೇಕ್, ಸಂಜೀವ, ಸಂಜಯ್ ಅಂಗಡಿ ಮೃತಪಟ್ಟಿದ್ದಂಥವರು. ಮೃತರು ಧಾರವಾಡ ಮೂಲದವರು ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. 9 ಜನ ಪ್ರಯಾಣ ಮಾಡ್ತಾ ಇದ್ರು. ಈ ಪೈಕಿ 3 ಗಂಭೀರ ಗಾಯ ಆಗಿದೆ. ಧಾರವಾಡದಿಂದ ಅಂಕೋಲಾ ಕಡೆ ಬರ್ತಾ ಇದ್ದಂಥ ಕ್ರೂಸರ್ ವಾಹನ. ಅಪಘಾತ ನಡೆದ ಸ್ಥಳಕ್ಕೆ ಯಲ್ಲಾಪುರ ಪೊಲೀಸ್ನವರು ಭೇಟಿಯನ್ನ ಕೊಟ್ಟಿದ್ದಾರೆ. ಮೃತ ಯುವಕರನ್ನ ಝೊಮ್ಯಾಟೊ ಸರ್ವಿಸ್ ಮಾಡಿಕೊಂಡಿದ್ದಂಥವರು ಇವರು. ಉತ್ತರ ಕನ್ನಡ ಪ್ರವಾಸ ಮುಗಿಸಿ ಚಿಕ್ಕಮಗಳೂರಿಗೆ ಹೋಗ್ತಾ ಇದ್ರು. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಬಳಿ ಭಯಾನಕ ಅಪಘಾತ ಆಗಿದೆ. ಲಾರಿ ಮತ್ತು ಕ್ರೂಸರ್ ನಡುವೆ ಡಿಕ್ಕಿಯಾಗಿ 6 ಮಂದಿ ಸ್ಥಳದಲ್ಲೇ ದುರ್ಮರಣವನ್ನು ಅಪ್ಪಿದ್ದಾರೆ. ಯಲ್ಲಾಪುರ ತಾಲೂಕಿನ ಆರತಿ ಬೈಲ್ನಲ್ಲಿ ನಡೆದಿರುವಂಥ ಅಪಘಾತ ಇದು. ನೋಡ್ತಾ ಇದ್ದೀರಿ, K22AA1008 ಇದು ಕ್ರೂಸರ್. ಇದರ ಜೊತೆಗೆ ನೋಡಿ ಯಾವ ರೀತಿಯಾಗಿ ಅಪಘಾತ ಆಗಿದೆ. ಸ್ಥಳದಲ್ಲೇ 6 ಜನ ಸಾವನ್ನಪ್ಪಿದ್ದಾರೆ. ಪ್ರವಾಸಕ್ಕೆ ಅಂತ ಬಂದಂಥವರು ಸೀದಾ ಇಹಲೋಕವನ್ನು ತ್ಯಜಿಸಿರುವಂಥದ್ದು. ಅದರಲ್ಲಿ 9 ಜನ ಇದ್ದರು. 9 ಜನರಲ್ಲಿ 3 ಜನರಿಗೆ ಗಂಭೀರ ಗಾಯ ಆಗಿದೆ. ಅದರಲ್ಲಿ ಐಶ್ವರ್, ಅಕ್ಷಯ್, ಅಭಿಷೇಕ್, ಸಂಜೀವ್ ಅಂಗಡಿ ಮೃತಪಟ್ಟಂಥವರು. ಇನ್ನು 9 ಜನ ಇದ್ದಂತಲ್ಲಿ 6 ಜನ ಸಾವನ್ನಪ್ಪಿದ್ದಾರೆ. ನೋಡಿ, ಆ ಕಡೆ ಕ್ರೂಸರ್ ಬಿದ್ದಿದೆ, ಈ ಕಡೆ ಲಾರಿ ಇದೆ. ಏಕಾಏಕಿ ಆ ಕಡೆಯಿಂದ ಬರ್ತಾ ಇದ್ದಂಥ ಕ್ರೂಸರ್, ಈ ಕಡೆಯಿಂದ ಬರ್ತಾ ಇದ್ದಂಥ ಲಾರಿ ನಡುವೆ ಅಪಘಾತ ಆಗಿದ್ದು ಸ್ಥಳದಲ್ಲೇ 6 ಜನ ಸಾವನ್ನಪ್ಪಿದ್ದಾರೆ. ಯಾವ ರೀತಿಯಾಗಿ ಭೀಕರ ಅಪಘಾತಕ್ಕೆ 6 ಜನ ಯುವಕರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಉದಯ್ ಫೋನ್ ಸಂಪರ್ಕದಲ್ಲಿ. ನೋಡ್ತಾ ಇದ್ದೀವಿ, ಈ ಒಂದು ಅಪಘಾತ, ಭೀಕರ ಅಪಘಾತ, 6 ಜನ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ, 3 ಜನ ಗಂಭೀರ ಗಾಯ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ಕೊಡೋದಾದ್ರೆ ಉದಯ್. ಬೆಳಿಗ್ಗೆ ಜಯರಾಜ ಅಟ್ಟಹಾಸನ ಬೆಳೆದಿರುವಂತದ್ದು ಏನೋ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಆರತಿ ಬೈಲ್ ಎನ್ನುವಂತ ಘಟ್ಟದಲ್ಲಿ ಈ ಒಂದು ಅಪಘಾತ ನಡೆದಿದೆ. ಧಾರವಾಡ ಮೂಲದವರು ಎನ್ನುವಂಥದ್ದು ಈಗಾಗಲೇ ಮಾಹಿತಿ ಸಿಕ್ಕಿರುವಂತದ್ದು. ಏನು 9 ಜನ ಇವರು ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ, ಮುರುಡೇಶ್ವರ ಪ್ರವಾಸವನ್ನ ಮುಗಿಸಿ ಬಳಿಕ ಧರ್ಮಸ್ಥಳ ಶ್ರೀ ಮಂಜುನಾಥ ದರ್ಶನ ಪಡೆದು ಬಳಿಕ ಅವರು ಚಿಕ್ಕಮಗಳೂರು ಕಡೆ ಪ್ರವಾಸಕ್ಕೆ ಹೋಗುವುದಾಗಿದ್ರು. ಬೆಳಗಿನ ಜಾವವೇ ಇವರು ಧಾರವಾಡದಿಂದ ಹೊರಟಿದ್ದಾರೆ ಎನ್ನುವಂತ ಮಾಹಿತಿ. ಸುಮಾರು 5 ಗಂಟೆ ಸುಮಾರಿಗೆ ಈ ಒಂದು ಅಪಘಾತ ಆಗಿರುವಂತದ್ದು. ಏನು ಎದುರಿಗೆ ಬರ್ತಿರ್ತಕ್ಕಂತಹ ಲಾರಿಗೆ ಕ್ರೂಸರ್ ವಾಹನ ಡಿಕ್ಕಿ ಹೊಡೆದಂತ ರಭಸಕ್ಕೆ ವಾಹನದಲ್ಲಿದ್ದಿರ್ತಕ್ಕಂಥ 9 ಮಂದಿಗಳ ಪೈಕಿ 6 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನು 3 ಗಂಭೀರವಾಗಿ ಗಾಯಗೊಂಡಿದ್ದು, ಗಾಯಗೊಂಡಿರ್ತಕ್ಕಂಥ 3ರನ್ನ ಈಗಾಗಲೇ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಕೂಡ ದಾಖಲಿಸಲಾಗಿದೆ. ಅವರಿಗೆ ಚಿಕಿತ್ಸೆ ಕೂಡ ಮುಂದುವರೆದಿತ್ತು. ಈಗಾಗಲೇ ಬಸವರಾಜ್, ಅಕ್ಷಯ್, ಅಭಿಷೇಕ್ ಮತ್ತು ಸಂಜೀವ್ ಎನ್ನುವಂತೆ 6 ಜನ ಇವರು ಮೃತಪಟ್ಟಿರುವಂತದ್ದು. ಸ್ಥಳಕ್ಕೆ ಯಲ್ಲಾಪುರ ಪೊಲೀಸರು ಕೂಡ ದೌಡಾಯಿಸಿದ್ದಾರೆ. ಈಗಾಗಲೇ ಏನು ಅಪಘಾತದಿಂದಾಗಿ ಒಂದು ಕೆಲ ಹೊತ್ತು ಹೆದ್ದಾರಿಯಲ್ಲಿ ಸಾಕಷ್ಟು ವಾಹನ ಸಂಚಾರಕ್ಕೆ ಕೂಡ ಅಡಚಣೆ ಉಂಟಾಗಿತ್ತು. ಸ್ಥಳಕ್ಕೆ ಹೋಗಿರುವಂತ ಯಲ್ಲಾಪುರ ಪೊಲೀಸರು ಈಗಾಗಲೇ ತೆರವು ಕಾರ್ಯನ ಕೂಡ ಮುಂದುವರಿಸಿರುವಂತದ್ದು. ಸಣ್ಣ ಪ್ರಮಾಣದಲ್ಲಿ ಮಳೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಅಪಘಾತ ಕಾರಣ ಆಗಿದೆ ಎನ್ನುವಂಥದ್ದು ಕೂಡ ಇದೀಗ ಮಾಹಿತಿ ಸಿಕ್ಕಿರುವಂತದ್ದು. ಉದಯ್, ನಿಮ್ಮೆಲ್ಲ ಮಾಹಿತಿಗಾಗಿ